ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದೊಂದು ವರ್ಷದಲ್ಲಿ ಹಲವು ಪ್ರಕರಣಗಳು ನಡೆದಿದ್ದು ಅದರಲ್ಲಿ ಬಹುತೇಕ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಸಮರ್ಥವಾಗಿ ಭೇದಿಸಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ತಾನು ಅಧಿಕಾರ ವಹಿಸಿಕೊಂಡ ಜನವರಿ 1ರಿಂದ ಇದುವರೆಗಿನ ಕ್ರಿಮಿನಲ್ ಪ್ರಕರಣಗಳು ಸಹಿತ ಎಲ್ಲ ಪ್ರಕರಣಗಳ ಬಗ್ಗೆ ದಾಖಲಾದ ಮಾಹಿತಿಗಳ ಸಮಗ್ರ ವಿವರಣೆಯನ್ನು ಸುದ್ದಿಗಾರರ ಮುಂದೆ ಅವರು ಇಟ್ಟರು. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ವರ್ಷದಲ್ಲಿ ಹಲವು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಅದರಲ್ಲಿ 38 ಅಕ್ರಮದ ಶ್ರೀಲಂಕಾ ಪ್ರಜೆಗಳನ್ನು ಬಂಧಿಸಿದ್ದು ಪ್ರಮುಖವಾಗಿದೆ. ಉಳ್ಳಾಲದಲ್ಲಿ ನಡೆದ ಐಸಿಸ್ ಪ್ರಕರಣದ ತನಿಖೆಗೆ ಸಹಕರಿಸಲಾಗಿದೆ. ಕಾವೂರಿನಲ್ಲಿ ನಡೆದ ಅಪ್ರಾಪ್ತ ಬಾಲಕಿಯ ಗ್ಯಾಂಗ್ ರೇಪ್ ಪ್ರಕರಣ ಭೇದಿಸಿದ್ದು, ನಾಗಬನ ಕೊರಗಜ್ಜನಕಟ್ಟೆ ಸೇರಿ ಧಾರ್ಮಿಕ ಸ್ಥಳಗಳ ಅಪವಿತ್ರ ಪ್ರಕರಣ ಭೇದಿಸಲಾಗಿದೆ ಎಂದರು. ಜೊತೆಗೆ ಕಳೆದೊಂದು ವರ್ಷದಲ್ಲಿ 328 ಪ್ರಕರಣಗಳು ಡ್ರಗ್ಸ್ ಕೇಸ್ ರಿಜಿಸ್ಟ್ರಿಯಾಗಿದ್ದು ಅದರಲ್ಲಿ 492 ಡ್ರಗ್ ಪೆಡ್ಲರ್ ಹಾಗೂ ಡ್ರಗ್ ವ್ಯಸನಿಗಳನ್ನು ಬಂಧನಕ್ಕೊಳಪಡಿಸಲಾಗಿದೆ. ಒಟ್ಟು 85 ಲಕ್ಷ ರೂಪಾಯಿಯ ಡ್ರಗ್ ವಶಪಡಿಸಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ 3 ನೈಜೀರಿಯನ್ ಪ್ರಜೆ ಹಾಗೂ ಓರ್ವ ಒಮನ್ ಪ್ರಜೆಯ ಬಂಧನವಾಗಿದೆ. ಜೊತೆಗೆ 6 ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆದ ರ್ಯಾಗಿಂಗ್ ಕೇಸ್ನಲ್ಲಿ ಒಟ್ಟು 42 ವಿದ್ಯಾರ್ಥಿಗಳ ವಿರುದ್ಧ ಕೇಸು ದಾಖಲಿಸಿದ್ದೇವೆ ಎಂದು ಮಾಹಿತಿ ನೀಡಿದರು. ಎಂಒಬಿ ಮತ್ತು ರೌಡಿ ಶೀಟ್ ಏನಿದೆ, ಅಪರಾಧಿಗಳು ಅಪರಾಧ ಮಾಡಿರ್ತಾರೆ, ಅದರಲ್ಲಿ ಸಾಕಷ್ಟು ಜನ ಸುಧಾರಣೆ ಕೂಡ ಆಗಿರ್ತಾರೆ. ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತಂದು 1256 ಜನ ರೌಡಿ ಶೀಟರ್ಸನ್ನು ನಾವು ರೌಡಿ ಪಟ್ಟಿಯಿಂದ ಕೈಬಿಟ್ಟಿದ್ದೀವಿ. ಮತ್ತು ಸುಮಾರು 35ಕ್ಕೂ ಹೆಚ್ಚು ರೌಡಿ ಶೀಟರ್ಸು ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ದಂಥವ್ರಿಗೆ ವರ್ಗಾವಣೆ ಕೊಟ್ಟಿದ್ದೀವಿ. ಎಂಒಬಿ ಅಂದರೆ ಈ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿರುವಂಥ ಸುಮಾರಷ್ಟು ಜನ, ಅದಿನ್ನೂ ಕಾರ್ಯಾಚರಣೆ ನಡೀತಾ ಇದೆ. ಮುಂದಿನ ವರ್ಷದ ಪ್ರಾರಂಭದಲ್ಲಿ ಸಾಕಷ್ಟು ಜನ ಎಂಒಬಿ ಶೀಟ್ಸನ್ನು ಕೂಡ ಕ್ಲೋಸ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ. ಅದೇ ರೀತಿ ಸುಮಾರು 300ಕ್ಕೂ ಹೆಚ್ಚು ರೌಡಿ ಶೀಟ್ಗಳನ್ನು ಹೊಸದಾಗಿ ಓಪನ್ ಮಾಡಿರುವಂಥದ್ದು, ಅಂದರೆ ಹೊಸದಾಗಿ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರಿಗೆ ಓಪನ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದೀವಿ. ಅದೇ ರೀತಿ ಕಾಲಕಾಲಕ್ಕೆ ರೌಡಿ ಪೆರೇಡ್, ಎಂಒಬಿ ಪೆರೇಡ್, ಡ್ರಗ್ ಪೆಡ್ಲರ್ ಯಾರಿದ್ದಾರೆ ಮತ್ತು ಕನ್ಸಂಪ್ಷನ್ ಮಾಡುವಂಥವ್ರು ಯಾರಿದ್ದಾರೆ ಅವರ ಪೆರೇಡ್, ಠಾಣಾ ಮಟ್ಟದಲ್ಲಿ ಗಂಭೀರ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿಗಳ ಪೆರೇಡ್, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳನ್ನು ಕರೆಸಿ ಅವರ ಒಂದು ದಾಖಲೆಗಳನ್ನು ಸರಿಪಡಿಸ್ಕೊಳ್ಳೋದು, ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಮತ್ತು ಅವರಿಗೆ ಎಚ್ಚರಿಕೆ ಕೊಡುವಂಥದ್ದು. ಇದೆಲ್ಲದರ ಜೊತೆಗೆ ಸುಮಾರು 800ಕ್ಕೂ ಹೆಚ್ಚು ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿರುವಂಥದ್ದು, ಅಂದರೆ 107, 110 ಏನು ಹೇಳ್ತೀವಿ ಆ ಪ್ರಕರಣಗಳು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ 2021ರ ಎಲ್ಲ ಪ್ರಮುಖ ಪ್ರಕರಣಗಳು, ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು, VIP ವಿಸಿಟ್ಸು, ಅದೇ ರೀತಿ ಕಾಲಕಾಲಕ್ಕೆ ಕೋವಿಡ್ ಸೇರಿದಂತೆ ಪೊಲೀಸ್ ಇಲಾಖೆಗೆ ಎದುರಾದಂಥ ಎಲ್ಲ ಸಮಸ್ಯೆಗಳನ್ನು ಭಾಳ ಜವಾಬ್ದಾರಿಯುತವಾಗಿ, ಭಾಳ ಕಠಿಣ ಶ್ರಮ ವಹಿಸಿ ನಿರ್ವಹಿಸಿದಲ್ಲಿ ನಮ್ಮ ಮಂಗಳೂರು ಕಮಿಷನರೇಟ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸಂಪೂರ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ.